ಎಲ್ಲಿ ಹೋದವೋ ಕಣ್ಣಿಗೆ ಕಾಣದೆ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತಿಕುಂಟೆ ಕೃಷ್ಣ ಅವರು. ಬನ್ನಿ ಜೋರಾದ ಚಪ್ಪಾಳೆ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಹೊತಿಕೆತ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಹೊತಿಕೆತ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಹುತ್ತು ಮುಳುಗೋ ಹೊತ್ತಿನಾಗ ಎತ್ತಿ ಮೇಲೆತ್ತಿ ನೋಡಿದಾಗ ಹುತ್ತು ಮುಳುಗೋ ಹೊತ್ತಿನಾಗ ಎತ್ತಿ ಮೇಲೆತ್ತಿ ನೋಡಿದಾಗ ಕೆರೆ ಕೋಳಿಗಳ ಹಿಂಡು ಕಿಲಕಿಲನೆ ಸಾಗುತ್ತಿತ್ತು ಕೆರೆ ಕೋಳಿಗಳ ಹಿಂಡು ಕಿಲಕಿಲನೆ ಸಾಗುತ್ತಿತ್ತು ಹುತ್ತು ಮುಳುಗೋ ಹೊತ್ತಿನಾಗ ಎತ್ತಿ ಮೇಲೆತ್ತಿ ನೋಡಿದಾಗ ಕೆರೆ ಕೋಳಿಗಳ ಹಿಂಡು ಕಿಲಕಿಲನೆ ಸಾಗುತ್ತಿತ್ತು ನಂಗೊಂದು ಮಟ್ಟೆ ನಿಂಗೊಂದು ಮಟ್ಟೆ ನಂಗೊಂದು ಮಟ್ಟೆ ನಿಂಗೊಂದು ಮಟ್ಟೆ ಕೆರೆ ಕೋಳಿ ಅಂತ ಕರೆದೇ ಬಿಟ್ಟೆ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಬಿಲಿ ಮೇಲೆ ಬಣ್ಣ ಬಣ್ಣದ ಇಟ್ಟೆಗಳ ಪರದಾಟ ಗುಡಿ ಗೋಪುರದ ಮ್ಯಾಲೆ ರಂಗು ರಂಗಿನ ಹಕ್ಕಿಗಳಾಟ ಬಿಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ ಗುಡಿ ಗೋಪುರದ ಮ್ಯಾಲೆ ರಂಗು ರಂಗಿನ ಹಕ್ಕಿಗಳಾಟ ಆ ರಂಗನ ತಿಟ್ಟಿಗೂ ಕೂಡ ಆ ರಂಗನ ತಿಟ್ಟಿಗೂ ಕೂಡ ರಜೆ ಹಾಕಿ ಹೋದವಲ್ಲ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಕಾಡು ಮೇಯಿಸಲು ನಾನು ಕಾಡು ಕಣಿವೆ ಹಲಿದಾಗ ನರಿಮೊಲ ಜಿಂಕೆಗಳು ಎಲ್ಲಂದರಲ್ಲಿ ಹಾಡುತ್ತಿದ್ದವು ಕಾಡು ಮೇಯಿಸಲು ನಾನು ಕಾಡು ಕಣಿವೆ ಹಲಿದಾಗ ನರಿಮೊಲ ಜಿಂಕೆಗಳು ಎಲ್ಲಂದರಲ್ಲಿ ಹಾಡುತ್ತಿದ್ದವು ಆ ಜಿಂಕೆ ನೋಡಬೇಕಂದ್ರೆ ಆ ಜಿಂಕೆ ನೋಡಬೇಕಂದ್ರೆ ಜೂಗೋಗಿ ಕಾಸು ಕೊಡ್ಬೇಕಲ್ಲ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಒತಿಕೆತ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಕಣ್ಣಿಗೆ ಕಾಣದಾದವು ಕಣ್ಣಿಗೆ ಕಾಣದಾದವು ಕಣ್ಣಿಗೆ ಕಾಣದಾದವು ಕೃಷ್ಣಮೂರ್ತಿ ಅವರೇ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗೆ ಹಾಡಿದ್ರಿ? ನಿಮ್ಗೆ ಹೇಗೆ ಅನಿಸ್ತು? ಕಲಿಯಕ್ಕೆ ಬಂದಿರೋ ವಿದ್ಯಾರ್ಥಿ ಕಲಿತಾ ಇದ್ದೀನಿ ಅನಿಸ್ತು. ಹೌದಾ? ಅಪ್ಪ ವೆರಿ ಸ್ಮಾರ್ಟ್. ನಮ್ಮ ಸ್ಪರ್ಧಿಗಳೆಲ್ಲ ಫುಲ್ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ. ಅರ್ಚನಾ ಮ್ಯಾಮ್, ಇದು ಬಹುಶಃ ಆಧುನಿಕ ಜನಪದ ಸಾಹಿತ್ಯ ಅಂತ ಅಂದ್ಕೊಳ್ತೀನಿ.
ಅದೇನೋ ಝೂ ಅಂತೆಲ್ಲ ಬಂತು ಕೊನೆಯಲ್ಲಿ. ಓತಿಕೆ ಅಂತ ಎಲ್ಲ ಬಂತು ಅದರಲ್ಲಿ. ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿಕೇತ. ಬಟ್ ಒಳ್ಳೆ ಸಂದೇಶ ಇದೆ ಸಾಹಿತ್ಯದಲ್ಲಿ. ಇವತ್ತು ನಿಮ್ಮದು ಆ್ಯಕ್ಚುಲಿ ನೀಟ್ ಪ್ರೆಸೆಂಟೇಷನು. ಫಸ್ಟ್ ಪಲ್ಲವಿ ಎಲ್ಲ ಪರ್ಫೆಕ್ಟಾಗಿ ಆಡಿದ್ರಿ. ಓಕೆ, ಎಲ್ಲೂ ಶಾರ್ಪ್ ಆಗ್ತಿಲ್ಲ, ಫ್ಲ್ಯಾಟ್ ಆಗ್ತಿಲ್ಲ ಅಂತ ಖುಷಿ ಪಟ್ಕೊಂಡೆ. ಚರಣದಲ್ಲಿ ನ ಅದು ಹಾಡುವಾಗ ಮತ್ತೆ ಒಂದೆರಡು ಮೂರು ಕಡೆ ಸ್ವಲ್ಪ ಶಾರ್ಪ್ ಆಯಿತು. ನಂದೊಂದು ಮಟ್ಟೆ ನಿಂಗೊಂದು ಮಟ್ಟೆ. ಇನ್ನೂ ಹೆಚ್ಚು ಫೋಕಸ್ ಮಾಡಿ, ಯಾಕಂದರೆ ಒಳ್ಳೆ ಗಾಯಕರು, ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ನಮ್ಮ ಆಸೆ. ಆಯಿತಾ? ಇನ್ನು ಹೆಚ್ಚು ಫೋಕಸ್ ಮಾಡಿ ಶ್ರುತಿ ಕಡೆ. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಇದೊಂದು ಆಧುನಿಕ ಜನಪದ ಶೈಲಿ ಗೀತೆ. ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಬರೆದು ಈಗ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರಲ್ವ. ಒಳ್ಳೆ ಸಾಹಿತ್ಯ. ಒಂದು ಸಣ್ಣ ಏನಂದರೆ ಆ ಝೂಗೆ ಹೋಗೋದು ಬದಲು ಮೃಗಾಲಯಕ್ಕೆ ಹೋಗಬೇಕು ಅಂತ ಹಾಡು ಸೇರಿಸ್ಬೋದಲ್ವಾ ಅಲ್ವಾ? ಒಂದು ಸಣ್ಣ ಕರೆಕ್ಷನ್. ಅವ್ರು ತಪ್ಪು ತಿಳ್ಕೊಳ್ಳೋದು ಬೇಡ. ಅದು ಹೇಳಿಬಿಟ್ರೆ ಅದು ಒಂಥರ ಜನಪದನೇ ಅಂತ ಅನ್ಸ್ಕೊಂಡ್ಬಿಡುತ್ತೆ. ರಚನಾಕಾರರು ತಪ್ಪು ತಿಳ್ಕೊಳ್ಳೋದು ಬೇಡ. ಇನ್ನೆಲ್ಲ ಓಕೆ, ಇನ್ನು ಬೇರೆ ಏನು ವಿಷಯ ಇಲ್ಲ. ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಮೆಸೇಜ್ ಇದೆ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಸೋ ಮಚ್ ವೇಮ್ಗಲ್ ಸರ್. ಕೃಷ್ಣ ಅವರೇ, ನೀವು ಕೋಲಾರ ಭಾಗದಿಂದ ಬಂದವರು, ಹಾಗಾಗಿ ಗೊಲ್ಲಳ್ಳಿ ಶಿವಪ್ರಸಾದನ್ನ ನೆನೆಸ್ಕೊಂಡ್ರಿ ನೀವು. ಯಾಕೆ ಗೊತ್ತಾ? ಒಳ್ಳೆ ಸಾಹಿತ್ಯ ಮೇಡಮ್ ಇದು. ಯಾಕಂದರೆ ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನೋಡಿ, ಈಗೆಲ್ಲ ಕಾಂಕ್ರೀಟ್ ಕಾಡೋಗೋಯ್ತು ಬೆಂಗಳೂರಲ್ಲಿ. ಎಷ್ಟು ಜನ ಮಕ್ಕಳಿಗೆ ಗುಬ್ಬಚ್ಚಿ ಗೊತ್ತಿದೆ, ಓತಿಕ್ಯಾತ ಅಂದರೆ ಗೊತ್ತಿದೆ. ಸಂಜೆ ಆದ ತಕ್ಷಣವೇ ಅವ್ರ ಕಲ್ಪನೆ, ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರ ಕಲ್ಪನೆ, ಎತ್ತು ಎಮ್ಮೆಗಳೆಲ್ಲ ಬರ್ತಾಯಿದ್ದಿದ್ದು, ಹಕ್ಕಿಗಳು ಹಾರಾಟ ಮಾಡ್ತಾಯಿದ್ದಿದ್ದು, ಬೆಳಗಿನ ಜಾವ ಗುಬ್ಬಚ್ಚಿಗಳ ಕಲರವ ಎಲ್ಲ ಮಾಯ ಆಗೋಯ್ತಲ್ಲ ಅಂತ. ಅಂದರೆ ಕಣ್ಣು ಮುಂದೆ ಇದ್ದ ಜಿಂಕೆ ಕಣ್ಮರೆ ಆಯಿತು, ಅದನ್ನು ಝೂಗೋಗಿ ನೋಡಬೇಕಾದಂಥ ಪರಿಸ್ಥಿತಿ. ಅದೇ ಥರ ಇನ್ನೊಂದು ಹಾಡು, ಒಳ್ಳೆ ಹಾಡು ಕೊಟ್ಟಿದ್ದಾರೆ, ಅಮೇರಿಕಾದ ಲಾಂಛನದಲ್ಲಿ ಜನ 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 ಕಾಂಚನದಲ್ಲಿ ಅಂತ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಹಾಡು, ನೀಟ್ ಪ್ರೆಸೆಂಟೇಷನ್ ನಿಮಗೆ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ಸ್.